ಶ್ರೀರಾಮ ಆರಾಧಿಸಿದ ದೇವರುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ನಿರಂತರವಾಗಿ ಪೂಜೆ ಸಲ್ಲಿಸ್ತಾನೆ ಇದ್ದಾರೆ. ಶ್ರೀರಂಗನಾಥ ಸ್ವಾಮಿ ದೇಗುಲ ಬಳಿಕ ಈಗ ರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಶ್ರೀರಾಮ ಎಲ್ಲೆಲ್ಲಿ ಹೋಗಿದ್ರು ಆ ಜಾಗಕ್ಕೆ ಪ್ರಧಾನಿ ಮೋದಿ ಹೋಗ್ತಿದ್ದಾರೆ. ನೋಡಿ, ಶ್ರೀರಂಗನಾಥ ಸ್ವಾಮಿ ದೇಗುಲದ ಬಳಿಕ ರಾಮೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ತಮಿಳುನಾಡಿನ ರಾಮೇಶ್ವರಂ ದೇಗುಲದಲ್ಲಿ ಪ್ರಧಾನಿ ಮೋದಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ರಾಮಾಯಣ ನಂಟು ಹೊಂದಿರುವಂತಹ ರಾಮೇಶ್ವರಂ ದೇವಸ್ಥಾನ ಇದು. ಇಂದು ರಾಮಕೃಷ್ಣ ಮಠದಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ ಪ್ರಧಾನಿ ಮೋದಿ. ನಾಳೆ ಬೆಳಗ್ಗೆ ಧನುಷ್ಕೋಡಿ ಅರಿಚಲ ಮುನ್ಯ ಬೀಚ್ನಲ್ಲಿ ನಮೋ ಸ್ನಾನ ಮಾಡ್ತಾರೆ. ದೆಹಲಿಗೆ ತೆರಳುವ ಮುನ್ನ ಕೋದಂಡರಾಮ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ನೋಡಿ, ಇದರ ಹಿಂದೆ ಅಂದರೆ ಈ ಭೇಟಿ ಹಿಂದೆ ಯಾವ ಉದ್ದೇಶ ಇದೆ ಅಂತ ಹೇಳಿದ್ರೆ, ಈಗ 11 ದಿನಗಳ ಕಠಿಣ ವ್ರತವನ್ನು ಪ್ರಧಾನಿ ನರೇಂದ್ರ ಮೋದಿ ಆಚರಣೆ ಮಾಡ್ತಿದ್ದಾರೆ. ಕಠಿಣವಾದಂಥ ವ್ರತ ಅದು. ಈಗ ಈ ಒಂದು ಭೇಟಿಯ ಹಿನ್ನೆಲೆ ಟೆಂಪಲ್ ರನ್ ಇದೆಯಲ್ವಾ, ರಾಮನ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿದ್ದುವು, ಶ್ರೀರಾಮಚಂದ್ರರು ಎಲ್ಲೆಲ್ಲಿ ಹೋಗಿದ್ರು, ದಕ್ಷಿಣ ಭಾರತದ ರಾಜ್ಯಗಳು ವಿಶೇಷವಾಗಿ. ಅದರಲ್ಲೂ ನೋಡಿ, ಮಹಾರಾಷ್ಟ್ರಕ್ಕೆ ಹೋಗಿದ್ರು ಮೋದಿ ಮೊನ್ನೆ, ಲೇಪಾಕ್ಷಿಗೆ ಹೋಗಿದ್ರು ತೆಲಂಗಾಣ, ಅದಾದ ಮೇಲೆ ಕೇರಳಕ್ಕೆ ಹೋಗಿದ್ರಲ್ವಾ ಅಲ್ಲಿ, ಈಗ ತಮಿಳುನಾಡಿನ ದೇವಸ್ಥಾನಗಳು. ಅಂದರೆ ನೋಡಿ, ಒಂದಕ್ಕೊಂದು ಲಿಂಕ್ ಇದೆ ರಾಮಾಯಣ ಮತ್ತು ಈ ದೇವಸ್ಥಾನಗಳಿಗೆ ಮತ್ತು ರಾಮನ ಹೆಜ್ಜೆ ಗುರುತುಗಳು. ಹಾಗಾಗಿ ಅಲ್ಲಿ ನರೇಂದ್ರ ಮೋದಿಯವರು ಕಳೆದ 4-5 ದಿನಗಳಿಂದ ಮಂದಿರಗಳಿಗೆ ಭೇಟಿಯನ್ನು ಕೊಟ್ಟು ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೊಂದು ರೀತಿ ವ್ರತನೇ ಇದು. ಈಗ ಶ್ರೀರಾಮಚಂದ್ರರು ಆ ಸಂದರ್ಭದಲ್ಲಿ ದೇವಸ್ಥಾನಗಳಲ್ಲಿ ಕೆಲವೊಂದಿಷ್ಟು ಕುರುಹುಗಳಿದ್ದಾವೆ, ಇತಿಹಾಸ ಇದೆ, ಪುರಾಣಗಳಿದೆ. ರಾಮನ ಹಿನ್ನೆಲೆ ಉಳ್ಳಂಥ ದೇವಸ್ಥಾನಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷವಾದಂಥ ಭೇಟಿಗಳನ್ನು ಕೊಡ್ತಾ ಇದ್ದಾರೆ, ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನೋಡಿ, ಈ ದೇವಾಲಯ ಇದೆ ಅಲ್ವಾ, ಇದು ಕಾವೇರಿ ಮತ್ತು ಕೊಲಿದಂ ನದಿಗಳ ನಡುವಿನ ಒಂದು ದ್ವೀಪದಲ್ಲಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪ್ರತಿ ವರ್ಷವೂ ಕೂಡ ಅಲ್ಲಿ ಹಬ್ಬದಂತೆ ಆಚರಣೆ ಮಾಡ್ತಾರೆ. ಬಟ್ ಈಗ ಅಲ್ಲಿ ಭಕ್ತಾದಿಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಶಂಕುಸ್ಥಾಪನೆ ಕೇವಲ 2 ದಿನ ಬಾಕಿ ಇರುವಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋಗಿ ವಾಪಸ್ ದೆಹಲಿಗೆ ಬರ್ತಾರೆ. ನೋಡಿ, ತಿರುಚಿಯ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ರು. ರಾಮೇಶ್ವರ ರಾಮನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಕೂಡ ಪೂಜೆಯನ್ನು ಮಾಡಿದ್ದಾರೆ. 12ರಿಂದ 12:30ರವರೆಗೆ ರಾಮೇಶ್ವರಂನಲ್ಲಿ ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವರಿದ್ದಾರೆ. 2 ದಿನಗಳ ಕಾಲ ಒಂದು ಭೇಟಿ ಇದು. ಇವತ್ತು ಮತ್ತು ನಾಳೆ ಬೆಳಗ್ಗೆ ಹೊತ್ತಿಗೆ ಅಲ್ಲೂ ಕೂಡ ಮುಗಿಸ್ತಾರೆ. ಆ ಒಂದು ದೇವಸ್ಥಾನವನ್ನು ತಲುಪಿ ಅಲ್ಲಿ ಕೂಡ ದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಲಿದ್ದಾರೆ. ಅಂದರೆ ಇಲ್ಲಿ ಈ ದೇವಾಲಯಗಳ ಪುರಾಣಗಳನ್ನು ಗಮನಿಸ್ತಾ ಹೋದರೆ, ಶ್ರೀರಾಮಚಂದ್ರರು ಈ ಸ್ಥಳಕ್ಕೆ ಈಗ ದೇವಸ್ಥಾನಗಳು ನಿರ್ಮಾಣ ಆಗಿದ್ದಾವೆ, ತಲೆ ಎತ್ತಿದ್ದಾವೆ, ಅಲ್ಲಿ ಭೇಟಿಯನ್ನು ಕೊಟ್ಟಿದ್ರು ಅನ್ನುವಂತಹ ಒಂದು ಇತಿಹಾಸ ಇದೆ. ಶ್ರೀರಂಗನಾಥ ಸ್ವಾಮಿ ಇದಾರಲ್ವಾ, ಭಗವಾನ್ ಶಿವನ ರೂಪ ಅನ್ನುವಂಥದ್ದು ಉಲ್ಲೇಖ ಇದೆ. ಈ ದೇವಾಲಯದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆ ಶಿವಲಿಂಗವನ್ನು ಸ್ಥಾಪಿಸಿದ್ರು ಅನ್ನೋ ನಂಬಿಕೆ ಇದೆ. ಈ ದೇವಾಲಯವನ್ನು ಪುರಾಣಗಳು ಮತ್ತು ಸಂಗಮ ಯುಖ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ನೋಡಿ, ತಿರುಚಿಯ ಶ್ರೀರಂಗನಾಥ ಸ್ವಾಮಿ ದೇವಾಲಯಕ್ಕೆ ಹೋದರು, ಅದಾದಮೇಲೆ ಅಲ್ಲಿ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಈಗ ರಾಮೇಶ್ವರಂ, ನಾಳೆ ಧನುಷ್ಕೋಡಿಗೆ ಭೇಟಿ ಕೊಡ್ತಾರೆ. ಧನುಷ್ಕೋಡಿಗೆ ಅಲ್ಲೂ ಕೂಡ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ನರೇಂದ್ರ ಮೋದಿಯವರು ವಾಪಸ್ ಆಗಲಿದ್ದಾರೆ. ಇವತ್ತು ರಾಮಕೃಷ್ಣ ಮಠದಲ್ಲೇ ವಾಸ್ತವ್ಯವನ್ನು ಹೂಡ್ತಾರೆ. ಅಲ್ಲಿ ಮತ್ತೆ ಬೆಳಗ್ಗೆ ದರ್ಶನವನ್ನು ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಅರಿಚಲ ಮುನ್ನಿ ಅನ್ನುವಂಥ ಒಂದು ಬೀಚ್ ಇದೆ, ಅಲ್ಲಿಯೇ ಸ್ನಾನವನ್ನು ಮಾಡ್ತಾರೆ. ಕೋದಂಡರಾಮ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಮತ್ತೆ ನರೇಂದ್ರ ಮೋದಿಯವರು ದೆಹಲಿ ಕಡೆಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಅಗ್ನಿತೀರ್ಥ ಹಾಗೆ ಆ ದೇವಾಲಯದ ಆವರಣದಲ್ಲಿರುವಂಥ 22 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಾರೆ. ಅಂದರೆ ಈ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಅವರು 22 ಪವಿತ್ರ ತೀರ್ಥಗಳಲ್ಲಿ ಸ್ನಾನ ಮಾಡಿದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಮಾಡಿದ್ದಾರೆ. ರಾಮೇಶ್ವರಂನ ರಾಮಕೃಷ್ಣ ಮಠದಲ್ಲಿ ಪ್ರಧಾನಿ ತಂಗಿ ಧನುಷ್ಕೋಡಿ ಅರಿಚೆಲ್ಲಮ್ಮನ ಬೀಚ್ನಲ್ಲಿ ಪವಿತ್ರ ಸ್ನಾನ ಮಾಡಿ ದೆಹಲಿಗೆ ತೆರಳಲಿದ್ದಾರೆ. ये सामाजिक समस्या